ಫುಟ್ಪಾತ್ ಮೇಲೆ ಮತ್ತೆ ವ್ಯಾಪಾರವನ್ನ ಶುರು ಹಚ್ಚಿಕೊಂಡಿದ್ದಾರೆ. 536 ವ್ಯಾಪಾರಿಗಳಿಗೆ 8.97 ಲಕ್ಷ ರೂಪಾಯಿ ದಂಡವನ್ನ ವಿಧಿಸೋದರ ಮುಖಾಂತರ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸಗಳಾಗಿದೆ. ಪಾದಾಚಾರಿಗಳು ಓಡಾಡೋದಕ್ಕೆ ಜಾಗ ಬೇಕು ಅಂತ ಹೇಳಿ ತೆರವು ಮಾಡಿದ್ರು. ಆದರೂ ಕೂಡ ತಮ್ಮ ಬಂಡ ಧೈರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ ವ್ಯಾಪಾರಸ್ಥರ ಮೇಲೆ ಇದೀಗ ಗದಾ ಪ್ರಹಾರವನ್ನ ನಡೆಸಲಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಫುಟ್ಪಾತ್ ಮೇಲೆ ಮತ್ತೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಹಾಗಾಗಿ 8.97 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ 536 ವ್ಯಾಪಾರಿಗಳಿಗೆ. ತೆರವು ಮಾಡಿದ ಜಾಗದಲ್ಲೇ ಮತ್ತೆ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಜಿಬಿಎ ಅಧಿಕಾರಿಗಳು ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವ ಮುಖಾಂತರ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿಗೆ ಜಿಬಿಎ ಬ್ರೇಕ್ ಹಾಕ್ತಾ ಇದೆ. 536 ಮಂದಿಗೆ ದಂಡವನ್ನ ವಿಧಿಸಲಾಗಿದೆ. ಫುಟ್ಪಾತ್ ಒತ್ತುವರಿ ಮಾಡಿರುವಂತಹ 536 ವ್ಯಾಪಾರಿಗಳಿಗೆ ದಂಡದ ಬಿಸಿ ತಟ್ಟಿದೆ. ಒಂದೇ ಜಾಗದಲ್ಲಿ ಮತ್ತೆ ವ್ಯಾಪಾರವನ್ನ ಮಾಡಿದ್ರೆ ದುಪ್ಪಟ್ಟು ದಂಡವನ್ನ ಕಟ್ಟಬೇಕಾಗತ್ತೆ ಅಂತ ಹೇಳಿ ಜಿಬಿಎ ಹೇಳಿದೆ. ಫುಟ್ಪಾತ್ ತೆರವು ಬಳಿಕವೂ ವ್ಯಾಪಾರ ನಡೀತಾ ಇದೆ. ಜಿಬಿಎಯಿಂದ ಕೂಡ ನಿರಂತರವಾಗಿ ನಿಗಾ ಇಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈಗಾಗಲೇ ನೋಡಿ, ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಯಾವ ರೀತಿಯಾಗಿ ಕೃಷ್ಣ ಬೈರಾಗೌಡ ಅವರು ಈ ಸಚಿವ ಸ್ಥಾನಕ್ಕೆ ತಮ್ಮ ಒಂದು ಆದ್ಯತೆಯನ್ನು ಕೊಡಬೇಕು ಅಥವಾ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು, ಮುಂದಿನ ಚುನಾವಣೆಗೆ ಇದು ಹೆಲ್ಪ್ಫುಲ್ ಆಗಬೇಕು ಅಂತ ಹೇಳಿ, ಕ್ಲೀನ್ ಸಿಟಿ ಮಾಡಬೇಕು ಅಂತ ಹೇಳಿ ಅವರು ಪಣವನ್ನು ತೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಸೊ ಹಾಗಾಗಿ ಆರಂಭಿಕ ದಿನಗಳಿಂದಲೇ ಕೂಡ ಈ ಫುಟ್ಪಾತ್ ತೆರವನ್ನು ಕಾರ್ಯಾಚರಣೆಯನ್ನು ಯಾವ ರೀತಿಯಾಗಿ ನಡೆಸಿದ್ರು, ಯಾವ ರೀತಿಯಾಗಿ JCBಗಳನ್ನು ಬಳಕೆ ಮಾಡಿಕೊಂಡ್ರು, ತೆರವು ಮಾಡುವಂತಹ ಕೆಲಸಗಳು ಕೂಡ ಆಯಿತು ಅನ್ನೋದನ್ನು ಗಮನಿಸಿದ್ದೀವಿ. ಬಟ್ ಆದರೆ ವ್ಯಾಪಾರಸ್ಥರು ಜಿಬಿಎ ಅಧಿಕಾರಿಗಳ ಮಾತನ್ನ ಕೇಳುವಂತಹ ಲಕ್ಷಣಗಳು ಕೂಡ ಇಲ್ಲಿ ಕಾಣ ಸಿಗ್ತಾ ಇಲ್ಲ. ಜಿಬಿಎ ಅಧಿಕಾರಿಗಳು ಇದೀಗ ಯಾರೆಲ್ಲ ವ್ಯಾಪಾರವನ್ನ ಮತ್ತೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು, ಪಾದಾಚಾರಿಗಳ ಜಾಗವನ್ನ ಬಳಕೆ ಮಾಡಿಕೊಂಡು ಅಂಥವರ ಮೇಲೆ ಇದೀಗ ಈ ದಂಡಾಸ್ತ್ರವನ್ನ ಪ್ರಯೋಗ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಪದೇ ನೀವು ವ್ಯಾಪಾರವನ್ನ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ರೆ ದಂಡದ ಮೊತ್ತದಲ್ಲೂ ಕೂಡ ನಾವು ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವ್ಯಾಪಾರಸ್ಥರಿಗೆ ಬೇರೆ ಜಾಗವನ್ನ ಕೂಡ ನಾವು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ. ನಾವು ಎಲ್ಲಿ ಹೋಗಿ ವ್ಯಾಪಾರ ಮಾಡೋಣ ಅಂತ ಹೇಳಿ ವ್ಯಾಪಾರಸ್ಥರು ಇದೀಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.